टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬ್ಯಾಂಕ್ ಜನಾರ್ದನ್ ಅಗಲಿಕೆಗೆ ಚಿತ್ರರಂಗ ಕಂಬನಿ ಮಿಡಿದಿದೆ. ಹೆಸರಾಂತ ಸಿನಿಮಾಗಳಲ್ಲಿ ನಟಿಸಿದ್ದವರು, ಕಾಮಿಡಿ ಪಾತ್ರದ ಮೂಲಕವೇ ಪ್ರೇಕ್ಷಕರ ಗಮನವನ್ನು ಸೆಳೆದಿದ್ದವರು. ಒಬ್ರ ಇಬ್ರ ವಿಷ್ಣು ಅವರಾಗಿರಬಹುದು, ಅಂಬರೀಷ್ ಅವರು, ಅನಂತ್ ನಾಗ್ ಅವರು ಎಲ್ಲರ ಜೊತೆಗೂ ಕೂಡ ಅಭಿನಯಿಸಿದ್ದಾರೆ. ಅದರ ಜೊತೆಗೆ ಇತ್ತೀಚಿನ ಹೀರೋಗಳಂತ ನಾವು ತಗೊಂಡ್ರೆ ಸುದೀಪ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ರಂಜಿಸಿದ್ದಾರೆ ಜನರನ್ನ. ಇದೀಗ ನಮ್ಮನ್ನಗಲಿದ್ದಾರೆ. ಚಿತ್ರರಂಗವೂ ಕೂಡ ಕಂಪನಿ ಮಿಡಿತಾ ಇದೆ. ಆಗಲೇ ಟೆನ್ನಿಸ್ ಕೃಷ್ಣ ಅವರು ಮಾತನಾಡ್ತಾ ಗದ್ಗದಿತರಾಗ್ತಾರೆ. ಅವರ ಜೊತೆಗಿನ ನೆನಪುಗಳನ್ನು ಕೂಡ ಹಂಚಿಕೊಂಡ್ರು. ಎಂಥ ಪಾತ್ರ ಆದರೂ ಕೂಡ ಸಲೀಸಾಗಿ ಮಾಡಬಲ್ಲವರು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಅದರ ಜೊತೆಗೆ ಕಲಾದೇವಿಯ ಸೇವೆಯನ್ನು ಕೂಡ ಮಾಡಿದವರು. ಎಂಥ ಪಾತ್ರಗಳನ್ನು ಕೊಟ್ಟರೂ ಕೂಡ ಅದ್ಭುತವಾಗಿ ಅಭಿನಯಿಸ್ತಾ ಇದ್ರು. ಜನ ಕೂಡ ಇವರ ನಟನೆಗೆ ಮನಸೋತಿದ್ರು. ಕಾಮಿಡಿಯಲ್ಲಿ ಇವರನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಇದೀಗ ಸುಲ್ತಾನ್ ಪಾಳ್ಯದಲ್ಲಿ ಬಹುಶಃ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಬಹುದು. ಇದೀಗ ಪಾರ್ಥಿವ ಶರೀರವನ್ನ ಅಲ್ಲಿ ಇರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೇನೆ ವಿಧಿವಶರಾದರು. ಇದೀಗ ಸುಲ್ತಾನ್ ಪಾಳ್ಯದಲ್ಲಿ ಮೃತದೇಹವನ್ನು ಇರಿಸಿದ್ದಾರೆ. ಅಂತಿಮವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಬರಬೇಕಿದೆ. ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅನ್ನೋದಾಗಿ ಕಲಾವಿದರು ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಆಗಲೇ ಕೆಲವೊಂದು ಸಿನಿಮಾದ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ. ಎಂಥ ಅದ್ಭುತವಾದಂಥ ನಟನೆ ಅನ್ನೋದಾಗಿ. ನಮ್ಮ ಜೊತೆಗೆ ಹಿರಿಯ ಕಲಾವಿದೆ ತಾರಾ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ಕಾರಮ್ಮ. ಯಾವ ರೀತಿಯಾಗಿ ನೆನಪಿಸ್ಕೊಳ್ತೀರಮ್ಮ ಇವರನ್ನ? ಜನಾರ್ದನ್ ಅಫ್ಕೋರ್ಸ್ ನಾನು ಅವ್ರ ನಾಲ್ಕಲ್ಲಿ ಕರೀತಾ ಇದ್ದಿದ್ದು ಜನಾರ್ದನ್ ಅಕ್ಕರ್ ಅಂತ. ನಾವು ಸಿನಿಮಾ ಬದ್ದಾಗಿದ್ದರೂ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ಕೂಡ ಇದ್ದಾರೆ. ಅಂದ್ರೆ ಅವ್ರ ಜೊತೆ ಶೂಟಿಂಗ್ ಮಾಡ್ಬೇಕಾದ್ರೂ ಕೂಡ ತುಂಬಾ ಇಡೀ ವಾತಾವರಣ ತುಂಬಾ ಖುಷಿಯಾಗಿಟ್ಟಿರೋದು, ತಮಾಷೆ ಮಾಡೋದು, ಈ ತರ ಎಲ್ಲ ಬೆರೀತಾ ಇತ್ತು. ಯಾಕಂದ್ರೆ ನಾವೆಲ್ಲ ಹೊಸಬ್ರು, ನಮ್ಗೆಲ್ಲ ಇಲ್ಲಮ್ಮ ಹಂಗಾಗಿ ತುಂಬಾ ಪಾಸಿಟಿವ್ ಆಗಿ ಖುಷಿಯಾಗಿರೋರು. ಅಕಸ್ಮಾತ್ ನಮ್ಗೇನಾದ್ರು ನಾವು ಶೂಟಿಂಗ್ ಅಲ್ಲಿ ಡೈರೆಕ್ಟ್ ಏನಾದ್ರು ಬೈದ್ಬಿಟ್ಟು ಆತರ ಮಂಕಾದ್ರೆ ನಾವು ಆತರ ಎಲ್ಲ ಇನ್ನು ಇದನ್ನ ಕಲಿಬೇಕು, ಇದೆಲ್ಲ ನಾವಿನ್ನೂ ಎಷ್ಟು ಅಂದ್ರೆ ಅವರು ಕೂಡ ಅವ್ರು ಅನುಭವಿಸಿದ ಇದೆಲ್ಲಾದ್ರೂ ಹೇಳೋದು ನಿಜ. ಅವಾಗ ಅವ್ರು ಕೆಲ್ಸಕ್ಕೆ ಬೇರೆ ಹೋಗ್ತಿದ್ರು, ಕೆಲ್ಸಕ್ಕೆ ಹೋಗಿ ಬರೋರು. ಅದಕ್ಕೋಸ್ಕರನೇ ಅವರು ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬಂದಿದ್ದೆ ಅವ್ರಿಗೆ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಹೆಚ್ಚು ಸಿನಿಮಾ ನನ್ಗೆ ಗೊತ್ತಿರೋ ಹಾಗೆ ಜಗ್ಗೇಶ್ ಅವ್ರ ಒಟ್ಟಿಗೆ ಮಾಡಿದ್ದವರು. ಅವ್ರ ಸಿನಿಮಾಗಳು ನೋಡುವಾಗ ನಿಜ ನಿಜ ತಾರಮ್ಮ. ಆಗಿನವ್ರ ಕಮಿಟ್ಮೆಂಟ್ ಹೇಗಿರ್ತಾ ಇತ್ತು ಅಲ್ವಾ? ಅಯ್ಯೋ ತುಂಬಾ. ಅಂದ್ರೆ ನಾವೆಲ್ಲ ಈ ಕ್ಯಾರವತ್ತು ಅದು ಇದು ಎಲ್ಲ ಇರ್ತಿರ್ಲಿಲ್ಲ. ಬಟ್ ಈಗಿನ ಕಾಲಕ್ಕೆ ಅದಕ್ಕೆ ಬೇಕೇ ಬೇಕು, ಅದ್ರ ಬಗ್ಗೆ ವಾದ ಇಲ್ಲ. ಆದ್ರೆ ಅವಾಗ ಏನಾಗ್ತಿತ್ತು ಅಂದ್ರೆ ಕಲಾವಿದರೆಲ್ಲರೂ ಒಟ್ಟಿಗೆ ಕೂರ್ತಿದ್ವಿ, ಒಟ್ಟಿಗೆ ಮಾತಾಡ್ಕೊಳ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಂಥರ ಎಲ್ಲ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ. ಅವಾಗ ಹೀರೋ ಹೀರೋಯಿನ್ ಆತರ ಏನು ಡಿಫ್ರೆನ್ಶಿಯೇಟ್ ಇಲ್ಲ, ಎಲ್ರೂ ಒಟ್ಟಿಗೆ ಒಂಥರ ಚೆನ್ನಾಗಿರ್ತಿತ್ತು. ಕಾಲದೇ ಬೇರೆ. ನಿಜ ನಿಜ. ನೀವು ವಯಸ್ಸಿಗೆ ಚಿಕ್ಕವರು, ಅವ್ರಿಗಿಂತ ತುಂಬಾ ಚಿಕ್ಕವರು, ಜೊತೆಗೆ ನೀವು ಆರಂಭದ ದಿನಗಳಲ್ಲೂ ಕೂಡ ಅವ್ರು ನಿಮ್ಮನ್ನ ಅಷ್ಟೇ ಗೌರವದಿಂದ ನೋಡ್ತಾ ಇದ್ರು ಅಂತ. ಹೌದು ಹೌದು. ಅಯ್ಯೋ ಎಲ್ಲದೂ ಅಷ್ಟೇ. ನಾನು ಅದನ್ನೇ ತಕ್ಷಣ ಜ್ಞಾಪಕ ಬಂದಿದ್ದೆ. ಅದು ಅವರು ಅಂದ್ರೆ ಒಂದು ಚಿತ್ರೀಕರಣದಲ್ಲಿ ನಾನು ಡೈಲಾಗ್ ಏನಕ್ಕೆ ಬರ್ದೇನೋ ಏನೋ ಒಂದು ಸ್ವಲ್ಪ ಜೋರ್ ಮಾಡಿದ್ರು ನನಗೆ. ಸರಿ ಕಲಿಬೇಕಲ್ವಾ ಹಾಗೆ ಹೀಗೆ ಅಂತೇಳಿ ನಾನ್ ಕೂತು ಪಕ್ಕದಲ್ಲಿ ಕೂತ್ಕೊಂಡು ಅಳಕ್ ಶುರು ಮಾಡಿದಾಗ ಇವ್ರು ಪಾಪ ಬಂದು ಸಮಾಧಾನ ಮಾಡಿ ಅದನ್ನ ನಿಜಮ್ಮ ಮೊದ್ಲೆಲ್ಲ ಡೈರೆಕ್ಟ್ ಹೊಡಿತಿದ್ದು ಹಂಗೆ ಮಾಡ್ತಿದ್ದು, ಕಲಿಬೇಕಷ್ಟೇ ಚೂರ್ ಬಸ್ ಮಾಡ್ತಿದ್ದ ಅಂದ್ರೆ ಆ ಸಮಾಧಾನ ಮಾಡೋದು ನನಗೆ ಅದ್ ಮತ್ತೆ ಇಲ್ಲ. ನಾನು ಯಾವತ್ತು ಅದಾದ್ಮೇಲೆ ತುಂಬಾ ಸಿನಿಮಾಗಳು ಮಾಡಿದ್ವಿ. ಆವಾಗ್ಲೂ ಕಲ್ಪಿಸ್ಕೊಳ್ತಾ ಇದ್ವಿ ಇದನ್ನ. ನೋಡ್ರೆ ಅವಾಗ ಕಲ್ತ ಕೂತಿದ್ದೀನಿ, ಹೇಗಿದ್ದಮ್ಮ ಈಗ ಕಲ್ತ ನೋಡ್ರಿ ಆಗ್ತದವ್ರು. ನನಗೆ ಅದೇನೋ ಸಂತೋಷ ಆಗ್ತದೆ. ಅವರೆಲ್ಲ ಅವಾಗ ಸಪೋರ್ಟ್ ಮಾಡ್ದಾಗ್ಲೇ ದೊಡ್ಡ ಆರ್ಟಿಸ್ಟ್ ಜೊತೆಲಿ ಇರುವಾಗ ನಮ್ದೊಂದು ಎನ್ಕರೇಜ್ಮೆಂಟ್ ಅಪ್ಪ. ನಿಜ ನಿಜ. ಮುಖ್ಯಮಂತ್ರಿ ಚಂದ್ರ ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರು, ಒಂದೆರಡು ಟೇಕ್ಗಳಲ್ಲೇ ಅದು ಓಕೆ ಆಗೋದು ಅಂತ. ನೀವು ಕೂಡ ಬಹಳ ಹತ್ರದಿಂದ ನೋಡಿದೀರಾ ಅವರ ಅಭಿನಯನ, ಏನ್ ಹೇಳ್ತೀರಾ? ಹೌದು, ತುಂಬಾ ಸ್ಪಾಂಟೇನಿಯಸ್. ಏನ್ ಗೊತ್ತಮ್ಮ,
ಚಿತ್ರದಲ್ಲಿ ಯಾವ ತರದ ಪಾತ್ರಗಳು ಮಾಡಿರ್ಬೋದು, ಹೌದು, ಆದ್ರೆ ಹಾಸ್ಯ ಪಾತ್ರಗಳು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ನಿಜ ನಿಜ. ನಗ್ಸೋದಿದೆಯಲ್ಲ ಆ ತರ ಕಲಾವಿದ್ರು ಯಾವ ಪಾತ್ರನಾದ್ರು ಮಾಡ್ಬಲ್ರು. ಅದು ನಮ್ಮ ಇಂಡಸ್ಟ್ರಿ ಈಗಾಗ್ಲೇ ಪೂರ್ವವಾಗಿರುವಂತ ಸತ್ಯ. ಜನಾರ್ದನ ಕೂಡ ಅದಕ್ಕೆ ಅದು ಪ್ರೂವ್ ಮಾಡ್ತಿದ್ರು. ಎಲ್ಲಾ ಪಾತ್ರಗಳು ಸಲೀಸಾಗಿ ಮಾಡ್ಬೋದು. ನಿಜ ನಿಜ. ಧನ್ಯವಾದಗಳು ತಾರಮ್ಮ, TV9 ಜೊತೆ ಮಾತನಾಡಿದ್ದಕ್ಕೆ.